ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 13/3/2026 ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಎಲ್ಲಿದೆ ಅಂತೇಳಿ ಪ್ರಶ್ನೆ ಇದೆ. ಏನು ಜಗತ್ತಿನ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ? ಯಾಕೆ ಈ ಮಾಹಿತಿ ಅಂತಂದರೆ, ಇತ್ತೀಚೆಗೆ ಇರಾನು, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಏನಿದೆಯಲ್ಲ, ಈ ಯುದ್ಧದಿಂದಾಗಿ ಜಗತ್ತಿನ ಎಷ್ಟೋ ದೇಶಗಳು ಏನು ಮಾಡಕತ್ತಾವು, ಈ ತೈಲದ ಕೊರತೆಯನ್ನು ಅನುಭವಿಸುವಂಥ ಒಂದು ಸನ್ನಿವೇಶವನ್ನು ನಾವು ಏನು ಕಾಣಕತ್ತೇವಲ್ಲ, ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇಂತಹ ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಇರುತ್ತದೆ. ಹೀಗಾಗಿ ಜಗತ್ತಿನ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಎಲ್ಲೈತೆ ಅಂತೇಳಿ ಪ್ರಶ್ನೆಯನ್ನು ಕೇಳಬಹುದು. ಅದು ಚಾಮ್ ನಗರ್ನಲ್ಲಿ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಇದೆ. ಇದು ಗುಜರಾತ್ನಲ್ಲಿ ಕಂಡುಬರುವಂಥ ಚಾಮ್ ನಗರದಲ್ಲಿ ಇರುವಂತಹ ತನ್ನ ತೈಲ ಸಂಸ್ಕರಣಾ ಘಟಕ ಮತ್ತು ಪೆಟ್ರೋ ರಾಸಾಯನಿಕಗಳ ಘಟಕದಲ್ಲಿ LPG ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಒಯ್ಯಲು ರಿಲಯನ್ಸ್ ಇಂಡಸ್ಟ್ರಿ ಮುಂದಾಗುವಂಥ ಕೆಲಸವನ್ನು ಮಾಡಿದೆ. ಈ ಮಾಹಿತಿ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾ ಮಿತ್ರರಿಗೆ ಗೊತ್ತಾಗಬೇಕು. ಆಮೇಲೆ ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಎಂಬ ಪ್ರಶ್ನೆ ಇದೆ. ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರೆ 193. ಇದು ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಂಭವ ಇರ್ತದೆ. ಯಾಕಂದರೆ ಇತ್ತೀಚೆಗೆ ಯುದ್ಧ ನಡೆದಿರೋದ್ರಿಂದ ಆ ಯುದ್ಧವನ್ನು ನಿಲ್ಲಿಸುವಲ್ಲಿ ಈ ವಿಶ್ವಸಂಸ್ಥೆ ವಿಫಲರಾಗಿದ್ದರಿಂದ ಹೀಗಾಗಿ ಆ ವಿಶ್ವಸಂಸ್ಥೆಯ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಏನು ಕೇಳಬಹುದು, ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟಂತ ಕೇಳಬಹುದು. ಎಷ್ಟು? 193. ಈ ವಿಶ್ವಸಂಸ್ಥೆಯು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದ್ರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಮತ್ತೇನು ವಿಶ್ವಸಂಸ್ಥೆಯ ಪ್ರಮುಖ ಕೇಂದ್ರ ಕಚೇರಿ ಅಂತಂದ್ರೆ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಪ್ರಶ್ನೆ ಸಂಖ್ಯೆ 3, ವಿಶ್ವಸಂಸ್ಥೆಯ ಕಾಯಂ ಭದ್ರತಾ ರಾಷ್ಟ್ರಗಳು ಯಾವಂತೇಳಿ ಪ್ರಶ್ನೆ ಇದೆ. ಈ ಪ್ರಶ್ನೆ ಯಾಕಂತಂದ್ರೆ, ಈ ಕಾಯಂ ಭದ್ರತಾ ರಾಷ್ಟ್ರಗಳು ಏನಿದಾವಲ್ಲ, ಆ ರಾಷ್ಟ್ರಗಳಲ್ಲಿ ಒಂದು ಅಧಿಕಾರ ಇದೆ, ಅದಕ್ಕೆ ನಾವು ವೀಟೋ ಅಧಿಕಾರ ಅಂತ ಕರಿತೀವಿ. ಈ ವೀಟೋ ಅಧಿಕಾರವನ್ನು ಬಳಸಿಕೊಳ್ಳುವುದರ ಮೂಲಕ ಈ ವಿಶ್ವಸಂಸ್ಥೆಯ ಕತ್ತನ್ನು ಇಸುಕುವಂಥ ಕೆಲಸವನ್ನು ಆ 5 ದೇಶಗಳು ಮಾಡಕತ್ತಾವು. ಹೀಗಾಗಿ ಈಗ ನಡೆಯುವಂಥ ಯುದ್ಧವನ್ನು ತಡೆಗಟ್ಟುವಲ್ಲಿ ಯಾಕೆ ವಿಶ್ವಸಂಸ್ಥೆ ವಿಫಲ ಆಗೈತೆ ಅಂತಂದ್ರೆ, ಈ ವಿಶ್ವಸಂಸ್ಥೆಯ ಕಾಯಂ ಭದ್ರತಾ ರಾಷ್ಟ್ರಗಳು ಏನಿದಾವಲ್ಲ, ಅವುಗಳ ಕೈಯಲ್ಲಿ ಈ ವೀಟೋ ಅಧಿಕಾರದಿಂದ ಆ ಯುದ್ಧವನ್ನು ತಡೆಗಟ್ಟುವಲ್ಲಿ ಈ ವಿಶ್ವಸಂಸ್ಥೆ ವಿಫಲವನ್ನು ಸಾಧಿಸ್ತಾ ಇದೆ. ಹೀಗಾಗಿ ಈ ಕಾಯಂ ಭದ್ರತಾ ರಾಷ್ಟ್ರಗಳು ಯಾವುವು ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದು ಬಹಳ ಅತ್ಯವಶ್ಯಕ ಆಗಿದೆ. ಆ ವಿಶ್ವಸಂಸ್ಥೆಯ ಕಾಯಂ ಭದ್ರತಾ ರಾಷ್ಟ್ರಗಳು ಯಾವಂತಂದ್ರೆ, ಒಂದು ಅಮೇರಿಕ, ಇನ್ನೊಂದು ರಷ್ಯಾ, ಚೀನಾ ದೇಶ, ಇಂಗ್ಲೆಂಡು ಮತ್ತು ಫ್ರಾನ್ಸ್ ದೇಶ. ಈ 5 ದೇಶಗಳು ವಿಶ್ವಸಂಸ್ಥೆಯ ಕಾಯಂ ಭದ್ರತಾ ರಾಷ್ಟ್ರಗಳು ಆಗಿವೆ. ಈ 5 ದೇಶಗಳ ಬಳಿ ಯಾವ ಅಧಿಕಾರ ಇದೆ? ವೀಟೋ ಅಧಿಕಾರವನ್ನು ಕೊಡಲಾಗಿದೆ. ಪ್ರಶ್ನೆ ಸಂಖ್ಯೆ 4, ಕೇಂದ್ರ ಸರ್ಕಾರವು ವಿಮಾನ ನಿಲ್ದಾಣಗಳಲ್ಲಿ ಕಾಗದರಹಿತ, ತಡೆರಹಿತ ಮತ್ತು ಮುಖವನ್ನು ಗುರುತಿಸುವಿಕೆ ತಂತ್ರಜ್ಞಾನ ಆಧಾರಿತ ಪ್ರವೇಶ ಒದಗಿಸಲು ಯಾವ ಒಂದು ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ಗೊಳಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕಾಗಿ ಕೇಂದ್ರ ಸರ್ಕಾರವು DG ಯಾತ್ರಾ ಎಂಬ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ಗೊಳಿಸಿದೆ. ಈ DG ಯಾತ್ರಾ ವ್ಯವಸ್ಥೆ ಏನಿದೆಯಲ್ಲ, ಇದರ ಮೂಲಕ ಆಧಾರ್ ಆಧಾರಿತ ಡಿಜಿಟಲ್ ID-ಯನ್ನು ಬಳಸಿಕೊಂಡು ಟಿಕೆಟ್ ಮತ್ತು ಬೋರ್ಡಿಂಗ್ ಪಾಸನ್ನು ಪಡೆಯಲು ಈ DG ಯಾತ್ರಾ ಮೂಲಕ ಸಹಾಯಕವಾಗುತ್ತದೆ. ಪ್ರಶ್ನೆ ಸಂಖ್ಯೆ 5, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? ಅದಕ್ಕೆ ನಾವು ICC ಅಂತ ಕರಿತೀವಿ. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದ್ರೆ 2002ರಲ್ಲಿ ಸ್ಥಾಪನೆ ಆಗುತ್ತದೆ. ಇದರ ಒಂದು ಹೆಡ್ ಕ್ವಾರ್ಟರ್ ಅಂತಂದ್ರೆ ನೆದರ್ಲ್ಯಾಂಡಿನ ಹೇಗ್ನಲ್ಲಿ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಪ್ರಶ್ನೆ ಸಂಖ್ಯೆ 6, BPL ಕಾರ್ಡ್ ಪಡೆಯಲು ನಿಗದಿಪಡಿಸಲಾಗಿರುವ BPL ಕಾರ್ಡ್ ಅಂತಂದ್ರೆ ಬಿಲೋ ಪಾವರ್ಟಿ
ಲೈನ್ ಅಂತೇಳಿ. ಈ BPL ಕಾರ್ಡನ್ನು ಪಡೆಯಲು ನಿಗದಿಪಡಿಸಲಾಗಿರುವ ವಾರ್ಷಿಕ ಆದಾಯದ ಮಿತಿಯನ್ನು 1.20 ಲಕ್ಷದಿಂದ 3 ಲಕ್ಷದ ರೂಪಾಯಿಗಳವರೆಗೆ ಹೆಚ್ಚಳ ಮಾಡಲು ಯಾವ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಎಂಬ ಪ್ರಶ್ನೆ ಇದೆ. ಈ ಒಂದು ಆದಾಯದ ಅಥವಾ ವಾರ್ಷಿಕ ಆದಾಯದ ಮಿತಿಯನ್ನು 1.20 ಲಕ್ಷದಿಂದ 3 ಲಕ್ಷಕ್ಕೆ ಹೆಚ್ಚಳ ಮಾಡುವಂಥ ಒಂದು ಚಿಂತೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ನಾವು ಕೊನೆಯದಾಗಿ ಈ ಆದಾಯದ ಮಿತಿಯನ್ನು ಅಥವಾ ಆ ವಾರ್ಷಿಕ ಆದಾಯದ ಮಿತಿಯನ್ನು ಪರಿಷ್ಕರಣೆ ಮಾಡಿದ್ದು ಯಾವಾಗ ಅಂತಂದ್ರೆ ಅದು 2017ರಲ್ಲಿ ಲಾಸ್ಟ್ ಮಾಡಲಾಗಿತ್ತು. ಹೀಗಾಗಿ ಅದಕ್ಕೆ ಬದಲಿಯಾಗಿ ಈಗ ಆ ಆದಾಯದ ಮಿತಿಯನ್ನು ಬದಲಾವಣೆಯನ್ನು ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಅದು ಎಷ್ಟರಿಂದ 1.20 ಲಕ್ಷದಿಂದ 3 ಲಕ್ಷ ತನಕ ಮಿತಿಯನ್ನು ಹೆಚ್ಚಳವನ್ನು ಮಾಡುವುದು. ಪ್ರಶ್ನೆ ಸಂಖ್ಯೆ 7. ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆಯನ್ನು ಯಾವಾಗ ಅನುಷ್ಠಾನಕ್ಕೆ ತಂದಿತ್ತು? ಅದು 2002ರಲ್ಲಿ. ಆಮೇಲೆ ಕೇಂದ್ರ ಸರ್ಕಾರ ಅದನ್ನು 2003ರಲ್ಲಿ ಅಳವಡಿಸಿಕೊಂಡಿತು. ಪ್ರಶ್ನೆ ಸಂಖ್ಯೆ 8. ಭಾರತೀಯ ಕ್ರಿಕೆಟಕ ನಿಯಂತ್ರಣ ಮಂಡಳಿ BCCI ಅಂತೇನು ಕರಿತೀವಲ್ಲ, ಅದು ನೀಡುವ ವರ್ಷದ ಕ್ರಿಕೆಟಿಗ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಆಟಗಾರ ಯಾರಂತಂದ್ರೆ ಅದು ಶುಭ್ಮನ್ ಗಿಲ್ ಅಂತೇಳಿ. ಇವರು ವರ್ಷದ ಕ್ರಿಕೆಟಿಗ ಎಂಬ ಪ್ರಶಸ್ತಿಯನ್ನು ಗೆದ್ದುಕೊಳ್ಳುತ್ತಾರೆ. ನೆಕ್ಸ್ಟ್ ಒನ್. ಈ ವರ್ಷ CK ನಾಯ್ಡು ಎಂಬ ಪ್ರಶಸ್ತಿಯನ್ನು, ಅದು ಜೀವಮಾನ ಸಾಧನೆಯನ್ನು ಮಾಡಿರುವಂಥ ಆಟಗಾರರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಈ ವರ್ಷ ಈ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಎಂಬ ಪ್ರಶ್ನೆ ಇದೆ. ಇಲ್ಲಿ ಕೊಟ್ಟಂಥ ಆಯ್ಕೆಯಲ್ಲಿ ರಾಹುಲ್ ದ್ರಾವಿಡ್ರವರಿಗೆ ಈ ಒಂದು ಅವಾರ್ಡನ್ನು ಕೊಡಲಾಗ್ತದೆ. ಇವರನ್ನು ಹೊರತುಪಡಿಸಿ ಇನ್ನೂ 2 ವ್ಯಕ್ತಿಗಳಿಗೆ 2026ನೇ ಸಾಲಿನೊಳಗೆ CK ನಾಯ್ಡು ಜೀವಮಾನ ಸಾಧನೆಯನ್ನು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಅದರ ಬಗ್ಗೆ ಇಲ್ಲಿ ಮುಂದಿನ ಸ್ಲೈಡ್ನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಈ CK ನಾಯ್ಡು ಪ್ರಶಸ್ತಿ ಇದೆಯಲ್ಲ, ಈ CK ನಾಯ್ಡು ಅಂತಂದ್ರೆ ಈ ವ್ಯಕ್ತಿ ಭಾರತದ ಟೆಸ್ಟ್ ತಂಡದ ಮೊದಲ ನಾಯಕರಾಗಿ ಆಟವನ್ನು ಆಡಿದರು. ಹೀಗಾಗಿ ಇವರ ಒಂದು ಹೆಸರಿನಲ್ಲಿ CK ನಾಯ್ಡು ಜೀವಮಾನ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1994ರಲ್ಲಿ ಸ್ಥಾಪನೆ ಆಗ್ತದೆ. ಈ ಒಂದು ಪ್ರಶಸ್ತಿಯ ಮೊತ್ತ 25 ಲಕ್ಷ ರೂಪಾಯಿಯನ್ನು ಒಳಗೊಂಡಿರುತ್ತದೆ. ಈ CK ನಾಯ್ಡು ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ಆಟಗಾರ ಯಾರಂತಂದ್ರೆ ಲಾಲಾ ಅಮರ್ನಾಥ್ ಅಂತೇಳಿ. ಇತ್ತೀಚೆಗೆ 2026ರಲ್ಲಿ ಈ CK ನಾಯ್ಡು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಈ ಒಂದು ಅವಾರ್ಡನ್ನು ಪಡೆದುಕೊಂಡಂಥ ಆಟಗಾರ ಯಾರಂತಂದ್ರೆ ಒಬ್ಬರು ರಾಹುಲ್ ದ್ರಾವಿಡು, ಇನ್ನೊಬ್ಬರು ರೋಜರ್ ಬಿನ್ನಿ ಅಂತೇಳಿ, ಇನ್ನೊಬ್ಬರು ಮಿತಾಲಿ ರಾಜ್ ಅಂತೇಳಿ. ಇವರು ಈ ವರ್ಷದ CK ನಾಯ್ಡು ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಆಟಗಾರರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 11. ಇವ ನಮ್ಮವ ವಿಧೇಯಕ 2026. ಏನು? ಇವ ನಮ್ಮವ ವಿಧೇಯಕ 2026ನ್ನು ಯಾವ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರಲು ಮುಂದಾಗಿದೆ? ಈ ಒಂದು ವಿಧೇಯಕವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಂಡನೆ ಮಾಡಲು ಈ ವಿಧೇಯಕದ ಮೂಲಕ ಮರ್ಯಾದೆಗೇಡಿ ಹತ್ಯೆ ಮತ್ತು ಅಂತರ್ಜಾತಿ ವಿವಾಹ ಏನಾಗುತ್ತಲ್ಲ, ಆ 2 ಕಾರಣಕ್ಕೆ ಆಗುವಂಥ ಹಲ್ಲೆಗಳನ್ನು ಮತ್ತು ಜಾತಿ ದ್ವೇಷವನ್ನು ತಡೆಯಲು ಕರ್ನಾಟಕ ಸರ್ಕಾರ ಈ ಒಂದು ಕಾಯ್ದೆಯನ್ನು ತರುವುದರ ಮೂಲಕ ಅವುಗಳನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಪ್ರಶ್ನೆ ಸಂಖ್ಯೆ 11. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಯಾವಾಗ ಅನುಷ್ಠಾನಕ್ಕೆ ತರಲಾಯಿತು? ಈ ಒಂದು ಸ್ಕೀಮು ಅನುಷ್ಠಾನಕ್ಕೆ ಬಂದಿದ್ದು ಫೆಬ್ರವರಿ 24, 2019ರಂದು ಅನುಷ್ಠಾನಕ್ಕೆ ಬರುತ್ತದೆ. ಈ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಏನಿದೆಯಲ್ಲ, ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವನ್ನು ನೀಡುವಂಥ ಪ್ರಮುಖ ಸ್ಕೀಮ್ ಆಗಿದ್ದು, ಇದು ರೈತ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ರೂಪಾಯಿ ಅಮೌಂಟನ್ನು ಕೊಡುವಂಥ ಕೆಲಸವನ್ನು
ಮಾಡ್ತದೆ. ಇತ್ತೀಚೆಗೆ ಈ ಒಂದು 6,000 ರೂಪಾಯಿ ಕೊಡುವಂಥ 22ನೇ ಕಂತನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಬಿಡುಗಡೆಯನ್ನು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 12. ಭಾರತೀಯ ಸೇನೆಯು 2026 ಅಗ್ನಿ ವರ್ಷ ಅಭ್ಯಾಸವನ್ನು ಎಲ್ಲಿ ನಡೆಸಿತು ಎಂಬ ಪ್ರಶ್ನೆ ಇದೆ. ಅದನ್ನು ರಾಜಸ್ಥಾನದಲ್ಲಿ ನಡೆಸುವಂಥ ಅಭ್ಯಾಸ ಆಗಿತ್ತು. ಪ್ರಶ್ನೆ ಸಂಖ್ಯೆ 13. 104ನೇ ಭಾರತೀಯ ವಿಜ್ಞಾನ ಸಮ್ಮೇಳನ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ. ಈ ಒಂದು ಸಮ್ಮೇಳನವು ಚೆನ್ನೈನಲ್ಲಿ ನಡೆಯಿತು. ಪ್ರಶ್ನೆ ಸಂಖ್ಯೆ 14. 2025ರಲ್ಲಿ ಅಮೇರಿಕಕ್ಕೆ ಅತಿ ಹೆಚ್ಚು ಹತ್ತಿ ಉತ್ಪನ್ನಗಳನ್ನು, ಅಂದರೆ ಉಡುಪು ಮತ್ತು ಗೃಹೋಪಯೋಗಿ ಬಟ್ಟೆ ಅಂತ ಏನು ಕರಿತೀವಲ್ಲ, ಅವುಗಳನ್ನು ಪೂರೈಸುವಂಥ ದೇಶ ಯಾವುದಂತಂದ್ರೆ ಅತಿ ಹೆಚ್ಚು ಹತ್ತಿ ಉತ್ಪನ್ನಗಳನ್ನು ಅಮೇರಿಕಕ್ಕೆ ರಫ್ತು ಮಾಡಿರುವಂಥ ದೇಶ ಯಾವಂತಂದ್ರೆ ಅದು ನಮ್ಮ ಭಾರತ ದೇಶ. ಮೊದಲಿಗೆ ಚೀನಾ ಇತ್ತು. ಈಗ ಚೀನಾವನ್ನು ಹಿಂದಿಕ್ಕಿ ಭಾರತ ಏನು ಮಾಡಿದೆ, ಅಮೇರಿಕಕ್ಕೆ ಅತಿ ಹೆಚ್ಚು ಹತ್ತಿ ಉತ್ಪನ್ನಗಳನ್ನು ರಫ್ತನ್ನು ಮಾಡಿದೆ. ಇನ್ನು ಇಷ್ಟು ವಿದ್ಯಾರ್ಥಿಗಳೇ 13/3/2025ಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇನ್ನು ವಿಡಿಯೋ ಇಷ್ಟ ಆಗುತ್ತೆ ಅಂತಂದ್ರೆ ಎಲ್ಲರೂ ಲೈಕ್ ಮಾಡಿರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.